ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ನಾವು ಕ್ರಿಸ್ಪಿ ಟೊಮೆಟೊ ದೋಸೆ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಮಿಕ್ಸಿ ಜಾರಿಗೆ 4-5 ಟೊಮೆಟೊ ಕಟ್ ಮಾಡಿ ಹಾಕಿಕೊಳ್ಳಿ. ನಂತರ 2 ಲೋಟ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಿ. ನೆಕ್ಸ್ಟ್ 1 ಲೋಟ ರವವನ್ನು ಹಾಕಿಕೊಳ್ಳಿ. ನಂತರ ಉಪ್ಪು ಸೇರಿಸಿ, ಎಷ್ಟು ಬೇಕಷ್ಟು ಉಪ್ಪು ಸೇರಿಸಿ ನಂತರ ಸಾಂಬಾರ್ ಪೌಡರ್ ಹಾಕಿಕೊಳ್ಳಿ. ಸ್ವಲ್ಪ ನೀರು ಹಾಕಿ, ಅದು ನೀರನ್ನು ಹೀರಿಕೊಳ್ಳುತ್ತೆ. ಪುನಃ ಸ್ವಲ್ಪ ನೀರು ಹಾಕಿ, ನೀರನ್ನು ಹೀರಿಕೊಳ್ಳುತ್ತೆ, ನೋಡ್ಬೋದು ಬಬಲ್ಸ್ ಬರ್ತಾ ಇದೆ. ಮತ್ತೆ ಪುನಃ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಸಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ನೀವು ನೋಡ್ಬೋದು ಸಣ್ಣಗೆ ಪೇಸ್ಟ್ ಆಗಬೇಕು, ನುಣ್ಣಗಾಗಿರಬೇಕು ಪೇಸ್ಟು. ನಂತರ ಮಿಕ್ಸಿ ತೊಳೆದ ಜಾರದ ನೀರನ್ನು ಕೂಡ ಹಾಕೋಬೋದು. ಇವಾಗ ಅದು ನೀರು ದೋಸೆ ಹೇಗೆ ಮಾಡ್ತೇವೆ ನಾವು ಅಷ್ಟು ತೆಳ್ಳಗೆ ಇರಬೇಕು ಹಿಟ್ಟು. ನಂತರ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಜಜ್ಜಿದ ಶುಂಠಿ ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ನೋಡಿಬಿಟ್ಟು ಮತ್ತೆ ಉಪ್ಪು ಬೇಕಂದರೆ ಸೇರಿಸ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಅದರ ಹದವನ್ನು ನೋಡ್ಕೊಳ್ಳಿ. ನೆಕ್ಸ್ಟು ನಾನ್ ಸ್ಟಿಕ್ ತವ ತಗೊಂಡು ಅದಕ್ಕೆ ಎಣ್ಣೆ ಸವರಿ ಈರುಳ್ಳಿಯನ್ನು ಉದುರಿಸಿ ದೋಸೆ ಹಿಟ್ಟನ್ನು ಹಾಕಬೇಕು. ಇವಾಗ ನೀರು ದೋಸೆ ನಾವು ಹೆಂಗೆ ಹಾಕ್ತೀವಿ ಅದೇ ಥರ ಇದು ಹಿಟ್ಟು ಕೂಡ ಹಾಗೆ ಹಾಕ್ಬೋದು. ನೀರು ದೋಸೆ ಥರನೇ ನೀವು ಮಾಡಬೇಕು. ನೀವು ನೋಡ್ಬೋದು ಇದರಲ್ಲಿ ಗುಳ್ಳೆ ಗುಳ್ಳೆ ಥರ ಬರ್ತದೆ, ಚಿಕ್ಕ ಚಿಕ್ಕ ಗುಳ್ಳೆ ಬರುತ್ತೆ. ನೀರು ದೋಸೆಯಲ್ಲೂ ಹಂಗೆ ಬರುತ್ತೆ. ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ಫಿಲ್ ಮಾಡ್ಬೋದು. ಇವಾಗ ಒಂದು ಎಣ್ಣೆ ತಗೊಂಡು ಆ ಬ್ರಷಲ್ಲಿ ಎಲ್ಲ ದೋಸೆದು ಸೈಡ್ಗೆ ಎಣ್ಣೆ ಸವರಬೇಕು. ದೋಸೆ ಬಿಟ್ಕೊಳ್ಬೇಕಲ್ವ, ಅದಕ್ಕೆ ಇದನ್ನು ಹೈ ಫ್ಲೇಮಲ್ಲಿ ಮಾಡಿ. ಆಗ ತುಂಬ ಕ್ರಿಸ್ಪಿ ಆಗುತ್ತೆ. ಮತ್ತು ರವೆ, ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಬೇಯುತ್ತೆ. ಮತ್ತು ಎಣ್ಣೆ ಸವರಿ, ಎಲ್ಲೆಲ್ಲಿ ಹೋಲ್ಸ್ ಕಾಣಿಸುತ್ತೆ ಅಲ್ಲೆಲ್ಲ ಎಣ್ಣೆ ಸವರಿಬಿಟ್ಟು ಕ್ರಿಸ್ಪಿ ಆದಮೇಲೆ ದೋಸೆ ಸೌಂಡ್ ತೆಕ್ಕೊಂಡ್ಬಿಟ್ಟು ಸೈಡೆಲ್ಲ ಸ್ವಲ್ಪ ಏಳಿಸಿ, ಸೈಡೆಲ್ಲ ಫಸ್ಟಿಗೆ ಏಳಿಸ್ಕೊಂಡ್ಬಿಟ್ಟು ಮತ್ತೆ ದೋಸೆನ ತಿರುಗಿಸಿ ಹಾಕಬೇಕು. ಮತ್ತು ಹೈ ಫ್ಲೇಮಲ್ಲಿ ಇರಿ, ಆಗ ನಿಮಗೆ ಕ್ರಿಸ್ಪಿ ಆಗ್ತದೆ ದೋಸೆ. ಇವಾಗ ಏಳಿಸ್ಬಿಟ್ಟು ಮಗ್ಚಿ ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ಅಂದರೆ ಅದರಲ್ಲಿ ಈರುಳ್ಳಿ ಇರುತ್ತೆ, ಅದು ಹಸಿ ಇರುತ್ತಲ್ವ ಅದಕ್ಕೆ. ಇವಾಗ ನೋಡ್ಬೋದು ಕ್ರಿಸ್ಪಿ ದೋಸೆ ರೆಡಿ ಟು ಸರ್ವ್. ಇದನ್ನು